ಏನಾಗ್ತಿದೆ ಅಂತಂದ್ರೆ ಕಾಂಟ್ರವರ್ಸಿ ಆಗ್ತಾ ಇದೆ. ಇವನ್ ತುಂಬಾ ವರ್ಸ್ಟ್ ಆಗ್ಬಿಟ್ಟಿದೆ. ಚೆನ್ನಾಗಿದ್ದಾಗ್ಲೇ ನಮ್ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಂಡಿರ್ತಾರೆ. ನೋಡಿ ಇಲ್ಲಿ ನನ್ ಮಕ್ಕಳು ಸಿಕ್ಕಾಪಟ್ಟೆ ಬೇವಳೆಲ್ಲ ಬರ್ತಾ ಇದೆ. ಅಡಿಗೆ ಮನೆಗೆ ಹೋಗ್ಬಿಟ್ರ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನ್ ಚೈತ್ರ ಶೆಟ್ಟಿ. ಹೇಗಿದ್ರೆ ಎಲ್ರು? ಹೋಪ್ ಎಲ್ರು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನ್ ಗೊತ್ತಾ ಗೈಸ್, ನಮ್ಮ ಕನ್ನಡದ ಯೂಟ್ಯೂಬರ್ ಇದ್ದಾರಲ್ವಾ, ಹಿಂದಿ ಯೂಟ್ಯೂಬರ್ಸ್ಗೆ ಹೋಲಿಸಿದಾಗ ಎಷ್ಟೋ ಮಟ್ಟಿಗೆ ಮೇಲಿದ್ದೀವಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಸ್ವಲ್ಪ ನಮ್ಮ ಜೀವನದಲ್ಲಿ ಏನೇನ್ ನಡೆಯುತ್ತೆ ನೋಡಿ ಅದನ್ನೆಲ್ಲ ಯೂಟ್ಯೂಬಿಗೆ ತಂದು ಹಾಕೋದಿಲ್ಲ ಅಲ್ವಾ. ಏನ್ ಬೇಕು ಎಷ್ಟು ಬೇಕು ಅಷ್ಟನ್ನೇ ಹೇಳ್ಕೊಂತೀವಿ ಅಂತ ನಾನು ಅನ್ಕೊಂಡಿದೀನಿ. ಅಂತಂದ್ರೆ ನಾನು ನೋಡೋ ಕೆಲವೊಂದು ಚಾನೆಲ್ಗಳಲ್ಲಿ ಎಲ್ಲ. ಬಟ್ ಅದೇ ಹಿಂದಿ ಯೂಟ್ಯೂಬ್ ನೀವು ನೋಡ್ಬೇಕು ಗೈಸ್, ನಾನು ಒಂದೆರಡು ಚಾನೆಲ್ ಅನ್ನ ಫಾಲೋ ಅಪ್ ಮಾಡ್ತೀನಿ. ಒಂದು ಸ್ನ್ಯಾಪಿ ಗರ್ಲ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ, ನಂಗೆ ಖುಷಿ ಆಗುತ್ತೆ. ಅವ್ರದ್ದು ಲೈಫ್ ಸ್ಟೋರಿ ಇರ್ಬೋದು, ಅದೆಲ್ಲ ಹಾಕಿದಾಗ ಒಂಥರ ಚೆನ್ನಾಗಿದೆ. 2 ಮಕ್ಕಳಿದ್ದಾರೆ ಅವಳಿಗೆ, ಅವ್ರು ಯಾವ ರೀತಿ ನೋಡ್ಕೋತಾರೆ ಅಂತ ಹೇಳಿ ಅದರಲ್ಲಿ ತೋರಿಸೋದಿರ್ಬೋದು. ಅಂಡ್ ಒಂದು ಹುಡುಗಿಯಾಗಿ ಒಂದು ತಾಯಿಯಾಗಿ ಯಾವ ರೀತಿ ಎಲ್ಲವನ್ನೂ ಕೂಡ ಮೆಟ್ಟಿ ನಿಂತಿದಾರಲ್ವಾ, ಅದು ಗ್ರೇಟ್ ಅನ್ಸುತ್ತೆ. ಇನ್ನೊಂದು ಚಾನಲ್ ಅಂತಂದ್ರೆ ರಾಜ್ ಫ್ಯಾಮಿಲಿ ಅಂತ ಹೇಳಿ ನಾನು ಅದನ್ನ ನೋಡ್ತೀನಿ. ಅವ್ರದ್ದು ತಾಯಿ ಮಾಡ್ತಾರೆ, ಮಗ, ತಮ್ಮ, ಅಣ್ಣ, ತಮ್ಮ, ಹೆಂಡತಿ ಎಲ್ಲ ಕೂಡ ಬ್ಲಾಗ್ ಇರುತ್ತೆ. ಚೆನ್ನಾಗಿತ್ತು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಬೇರೆಯವರ ಕಲ್ಚರ್ ಅನ್ನ ತೋರಿಸೋದು ನಾವು ನೋಡೋದಂತಾನೆ ತುಂಬಾ ಖುಷಿ ಆಗತ್ತೆ. ನಾವು ಸೌತ್ ಅಲ್ವಾ, ಹಾಗಾಗಿ ನಮ್ ಕಲ್ಚರ್ ಚೇಂಜ್ ಇರುತ್ತೆ. ಬಟ್ ಅವ್ರ ಕಲ್ಚರ್ ಏನಪ್ಪಾ ಅಂತಂದ್ರೆ ಈ ಸಾರಿ ಹಾಕೊಂತಾರಲ್ಲ, ಈ ತಲೆಗೆ ಹಾಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅಂಡ್ ಯಾವಾಗ್ಲೂ ಕೂಡ ರೆಡಿ ಆಗ್ಬಿಟ್ಟು ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾರೆ. ಬೊಟ್ಟಿಡೋದು, ಬಿಂದಿಡೋದು, ಕುಂಕುಮನ ಇಲ್ಲಿಂದ ಇಲ್ಲಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ. ಸೊ ನನ್ಗಂತೂ ತುಂಬಾನೇ ಖುಷಿ ಆ ಚಾನಲ್ಸ್ ಅಂತ ಅಂದ್ರೆ. ಬಟ್ ರೀಸೆಂಟ್ಲಿ ಏನಾಗ್ತಿದೆ ಅಂತಂದ್ರೆ ಕಾಂಟ್ರವರ್ಸಿ ಆಗ್ತಾ ಇದೆ. ಯಾರಾದ್ರೂ ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇದ್ರೆ ನಂಗೆ ಕಮೆಂಟ್ ಮಾಡಿ ಆಯ್ತಾ. ಮುಂಚೆ ಏನಿತ್ತು ಅಂತಂದ್ರೆ ಅವ್ರ ಚಾನಲ್ ಅಲ್ಲಿ ಎಜುಕೇಶನ್ ಬಗ್ಗೆ ಎಷ್ಟು ಅದಕ್ಕೆ ವ್ಯಾಲ್ಯೂ ಕೊಡೋದಿರ್ಬೋದು, ಅಲ್ಲಿ ಸ್ವಲ್ಪ ಎಜುಕೇಶನ್ ಎಲ್ಲ ಕಡಿಮೆ ಇರುತ್ತೆ ಅಲ್ವಾ, ಹಳ್ಳಿ ಆ ತರ ಎಲ್ಲ. ಬಟ್ ಇವಾಗ ಯಾವ ರೀತಿ ಎಜುಕೇಶನ್ ಗೆ ಅವ್ರು ಕೊಡ್ತಾರೆ ವ್ಯಾಲ್ಯೂಸ್ ಹಾಗೆ ಎಲ್ಲ ಇತ್ತು. ಬಟ್ ಇವಾಗ ಸ್ವಲ್ಪ ಕಾಂಟ್ರವರ್ಸಿ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ನಂಗೆ ನೋಡೋದಕ್ಕೆ ಬೇಜಾರಾಗೋದು ಗೈಸ್. ಯಾಕಂತಂದ್ರೆ A to Z ಅದ್ರಲ್ಲಿ ಬರುತ್ತೆ. ಜಗಳ ಇರ್ಬೋದು, ಇವನ್ ತುಂಬಾ ವರ್ಸ್ಟ್ ಆಗ್ಬಿಟ್ಟಿದೆ. ಅದನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದಾರೆ. ತುಂಬಾ ಬೇಜಾರಾಗುತ್ತೆ ನೋಡೋದಕ್ಕೆ ಕೂಡ. ಅದರಿಂದ ಏನ್ ಸಿಗುತ್ತೆ ಅಲ್ವಾ, ಇವಾಗ ಯಾರೇ ಇರ್ಲಿ ಒಂದು ಬ್ಲಾಗ್ ನೋಡ್ತಾರೆ ಅಂತ ಅಂದ್ರೆ ಅದರಿಂದ ಏನಾದ್ರೂ ಅವ್ರಿಗೆ ಸಿಗ್ಬೇಕು. ಆ ತರ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ನನ್ ಪ್ರಕಾರ. ಸೊ ನಂಗೆ ಅದೊಂದು ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಅವ್ರನ್ನ ಫಾಲೋ ಅಪ್ ಮಾಡೋದಿಲ್ಲ. ಸೊ ಅವ್ರಿಗೆಲ್ಲ ಹೋಲಿಸಿದಾಗ ನನ್ಗೆ ಇವಾಗ ಅನ್ಸೋದು ಏನ್ ಗೊತ್ತಾ, ಸೊ ನಾವು ಈ ಕನ್ನಡ ಯೂಟ್ಯೂಬರ್ಸ್ ತುಂಬಾ ಚೆನ್ನಾಗಿರುತ್ತೆ. ಒಂಥರ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನ್ಸುತ್ತೆ. ಆ ತರ ಎಲ್ಲ ಕಾಂಟ್ರವರ್ಸಿ ಮಾಡ್ಕೊಳ್ಳಲ್ಲ. ಅದಕ್ಕಿಂತ ಹೆಚ್ಚಾಗಿ ಮನೆ ವಿಷಯನ ತುಂಬಾ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಏನು ಶೇರ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಮಾಡ್ಕೊಂತಾರೆ ಅಷ್ಟೇ ಅಲ್ವಾ. ಖುಷಿ ಆಗತ್ತೆ. ಇವಾಗ ಕನ್ನಡದಲ್ಲಿ ತುಂಬಾ ಹೈಪಲ್ ಇರೋ ಯೂಟ್ಯೂಬರ್ಸ್ ಕೂಡ ಹಾಗೇನೆ ಖುಷಿ ಆಗತ್ತೆ. ಅವರದ್ದು ಲೈಫ್ ಸ್ಟೋರಿ ಕೆಲವೊಂದೆಲ್ಲ ಹೇಳ್ಕೊಂತಾರೆ. ಇವನ್ ತೀರಾ ಪರ್ಸನಲ್ ಎಲ್ಲ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದೊಂದು ನನಗೆ ತುಂಬಾ ಖುಷಿ ಆಗತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಇವನ್ ಫ್ರೆಂಡ್ಶಿಪ್ ಅಲ್ಲೂ ಕೂಡ ಹಾಗೇನೆ. ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ನಮಗ್ ತುಂಬಾ ಕ್ಲೋಸ್ ಆದಾಗ ನಮಗ್ ಗೊತ್ತಿಲ್ಲದೆ ನಾವು ಅವ್ರ ಹತ್ರ ತೀರಾ ನಮ್ಮ ಪರ್ಸನಲ್ ಇರ್ಬೋದು ಕೆಲವೊಂದೆಲ್ಲ ಹೇಳ್ಕೊಂಡಿರ್ತೀವಿ. ಎಲ್ಲಾ ಟೈಮು ಕೂಡ ಒಂದೇ ತರ ಇರೋದಿಲ್ಲ. ಒಂದೊಂದ್ ಟೈಮ್ ಅಲ್ಲಿ ಲೈಫ್ ಒಂದ್ ಸ್ವಲ್ಪ ಸ್ಯಾಡ್ ಆಗಿರುತ್ತೆ, ಒಂದ್ ಸ್ವಲ್ಪ ಖುಷಿ ಆಗಿರುತ್ತೆ. ಸೊ ಆ ಮೂಮೆಂಟ್ ಅಲ್ಲಿ ನಮ್ ಫ್ರೆಂಡ್ಸ್ ಹತ್ರ ನಾವೇನೋ ಹೇಳ್ಕೊಂಡಿರ್ತೀವಿ. ಅಂಡ್ ಈವನ್ ಅವರು ಕೂಡ ನಮ್ಮ ಹತ್ರ ಏನೋ ಹೇಳ್ಕೊಂಡಿರ್ತಾರೆ ಅಲ್ವಾ. ನಾವ್ ಅನ್ಕೊಂತೀವಿ ಅವ್ರ ಕಷ್ಟ ಸುಖ ಎಲ್ಲ ಹೇಳ್ಕೊಂಡಾಗ ನಮ್ದೇ ಅನ್ನೋ ತರ ಏನೋ ಫೀಲ್ ಮಾಡ್ಕೊಂಡು ಕೇಳಿಸ್ಕೊಂಡಿರ್ತೀವಿ. ಬಟ್ ನಮ್ಮ ಜೊತೆ ಹೇಳ್ಕೊಂಡಿರೋ ಪಾರ್ಟಿ ಇಲ್ಲ, ನಮ್ ಜೊತೆ ಹೇಳ್ಕೊಂಡಿರೋ ಮನುಷ್ಯ ಇರ್ತಾನಲ್ವಾ, ಅವಳು ಯಾವ ರೀತಿ ಇರ್ತಾಳೆ ಅಂತ ಹೇಳೋದಕ್ಕಾಗೋದಿಲ್ಲ. ಇವನ್ ನೋಡಿ, ಒಂದು ಫ್ರೆಂಡ್ಶಿಪ್ ಅಲ್ಲಿ ಇಬ್ರು ಒಂದೇ ತರ ಇದ್ರೆ ಅದು ಚೆನ್ನಾಗಿರುತ್ತೆ. ಆ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿ ಹೋಗುತ್ತೆ ನನ್ ಪ್ರಕಾರ. ಬಟ್ ನಿಮ್ ಹತ್ರ ಒಂಥರ ಇರ್ತಾರೆ, ಬಟ್ ನಿಮ್ ಬಗ್ಗೆನೆ ಬೇರೆಯವ್ರ ಹತ್ರ ಏನೋ ಹೇಳಿರ್ತಾರೆ. ಅಂತ ಫ್ರೆಂಡ್ಶಿಪ್ಗೆ ಖಂಡಿತವಾಗ್ಲು ನಿಮ್ಗೆ ಗೊತ್ತಾದ ತಕ್ಷಣ ಅವರಿಂದ ದೂರನೇ ಆಗ್ಬಿಡಿ ಗೈಸ್. ಬೇಕಾಗಿಲ್ಲ ಅಂತ ಫ್ರೆಂಡ್ಶಿಪ್ ಅನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಅವ್ರು ಇವತ್ತು ಸರಿ ಆಗದೆ ಇದ್ದವ್ರು ಇನ್ನೇನು ಸರಿ ಆಗಲ್ಲ, ಅದಂತೂ ಖಂಡಿತ ನಾ 100% ಕೊಡ್ತೀನಿ. ಇನ್ನೊಂದೇನಪ್ಪಾ ಅಂತಂದ್ರೆ ನೋಡಿ, ಯಾವತ್ತು ಮನಸ್ಸಿನ ಭಾವನೆ ಇರುತ್ತಲ್ವಾ, ಭಾವನೆ ಜೊತೆ ಶೇರ್ ಮಾಡ್ಕೊಳ್ಬೇಕಾಗತ್ತೆ. ನಾವೀಗ ನೋಡಿ ಯಾರ್ದಾರು ಕಷ್ಟ ನೋಡಿದಾಗ ನಮ್ಗೆ ಅಯ್ಯೋ ಅನ್ಸುತ್ತೆ ಅಲ್ವಾ, ಹಾಗೆ ಈಗ ಅವರು ಸುಖ ನೋಡಿದಾಗ ನಮ್ಗೆ ಖುಷಿ ಆಗುತ್ತೆ. ಸೊ ಈ ತರ ಇರ್ಬೇಕಾದ್ರೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಏನೋ ಮೇ ಬಿ ದುಡ್ಡು ಬರ್ಬಹುದು. ನನ್ ಪ್ರಕಾರ ಆ ದುಡ್ಡು ಬಂದಾಗ್ಲೂ ಆ ಫ್ರೆಂಡ್ಶಿಪ್ ಹಾಳಾಗ್ಬಹುದು, ಹೇಳೋದಕ್ಕಾಗಲ್ಲ. ಆ ತರ ಎಲ್ಲ ಆಗುತ್ತೆ ಅಂತಂದ್ರೆ ಅದು ಫ್ರೆಂಡ್ಶಿಪ್ ಅಲ್ಲ ನನ್ನ ಹತ್ರ ಕೇಳಿದ್ರೆ. ಸೊ ನನ್ನ ಲೈಫಲ್ಲೂ ಹಾಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಕೆಲವೊಬ್ರನ್ನ ನಾನು ಬಿಟ್ಟು ಆಲ್ರೆಡಿ ಮುಂದೆ ಬಂದಿದ್ದೀನಿ. ಕಾಲೇಜ್ ಡೇಸ್ ಇಂದನೂ ಅಷ್ಟೇ ತುಂಬಾ ಹಾರ್ಟ್ಲಿ ನಾನು ಫ್ರೆಂಡ್ಶಿಪ್ ಮಾಡಿದ್ದೀನಿ ಹೇಳ್ಬೇಕು ಅಂತಂದ್ರೆ. ಬಟ್ ಕೆಲವೊಂದು ವಿಷಯದಲ್ಲಿ ಅವರು ರಾಂಗ್ ಇರ್ಬೋದು, ಕೆಲವೊಂದು ವಿಷಯದಲ್ಲಿ ನಾವು ರಾಂಗ್ ಇರ್ಬೋದು. ಆದ್ರೆ ತುಂಬಾ ಫ್ರೆಂಡ್ಶಿಪ್ ಅನ್ನ ಕಳ್ಕೊಂಡಿದ್ದೀನಿಲ್ಲ ಅಂತ ಹೇಳೋದಲ್ಲ. ಬಟ್ ಇವಾಗ ನನ್ ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಹೋಗಿದೆ ಗೈಸ್, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ತುಂಬಾ ತೀರಾ ನಾವು ಪರ್ಸನಲ್ ಎಲ್ಲ ಅವ್ರ ಹತ್ರ ಹೋಗಿ ಹೇಳ್ಕೊಳ್ಳೋದು. ಚೆನ್ನಾಗಿದ್ದಾಗ ಚೆನ್ನಾಗಿರ್ತೀವಿ, ಚೆನ್ನಾಗಿದ್ದಾಗ್ಲೇ ನಮ್ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಂಡಿರ್ತಾರೆ. ಸೊ ಅಂತ ಫ್ರೆಂಡ್ಶಿಪ್ ಯಾಕೆ ಬೇಕು?
ತುಂಬಾ ಹೆವಿಯಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ, ರಾಂಗ್ ಇದ್ದದಿದ್ರೆ. ಬಟ್ ಕೆಲವೊಂದು ನನ್ನ ಅಭಿಪ್ರಾಯನ ನಾನು ಹೇಳಿದೀನಿ, ನಮ್ಮ ಅಭಿಪ್ರಾಯನ ನಾವು ಹೇಳ್ಕೊಂತೀವಿ. ನಿಮ್ಮ ಅಭಿಪ್ರಾಯ ಚೇಂಜ್ ಇರ್ಬೋದು, ಬೇರೆ ಇರ್ಬೋದು, ಸೇಮ್ ಇರ್ಬೋದು, ಅದು ಹೇಳೋದಕ್ಕಾಗೋದಿಲ್ಲ. ಸೊ ನಾನು ಮಾತಾಡೋದು ಪಟಪಟ ಅಂತ ನಿಮ್ಗೆ ಅನ್ನಿಸ್ಬೋದು. ಎಸ್ ಗೈಸ್, ನಮ್ಗೆ ಏಜ್ ಆಗ್ತಾ ಹೋದಾಗ ನಾವು ಮೆಚೂರ್ಡ್ ಆಗ್ತಾ ಹೋಗ್ತೀವಿ ಅಂತಾನೆ ಹೇಳ್ಬೋದು. ಸ್ವಲ್ಪ ಒಂದೊಂದೇ ಹೇಗಿರುತ್ತೆ ಏನಿರುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಅಲ್ವಾ. ಸೊ ನಾನು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡಬ್ 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 ಅಂತ ಹೇಳಿ ಮಾತಾಡ್ತಾ ಹೋಗ್ತೀನಿ. ಸೊ ಯೂಟ್ಯೂಬ್ ಅಲ್ಲಿ ನನಗೆ ಚಟ್ಪಟ ಪಟಾಕಿ ಚೈತ್ರ ಹಾಗೆ ಹೀಗೆ ಅಂತೆಲ್ಲ ಕರೆದಕ್ ಶುರು ಮಾಡಿದ್ದಾರೆ. ಸೊ ಏನು ಮಾಡೋದಕ್ಕಾಗಲ್ಲ, ನಾವು ಮಾತು ಸ್ವಲ್ಪ ಸ್ಪೀಡೇನೆ ಇರುತ್ತೆ. ಕುಂದಾಪುರದ ಸೈಡ್ ಅವರು ಸ್ವಲ್ಪ ಮಾತಾಡೋದೇ ಸ್ಪೀಡ್ ಅನ್ಕೊಂತೀನಿ. ನಮ್ಮ ಭಾಷೆನೆ ಹಾಗೆ ಪಟಪಟ ಅಂತ ಮಾತಾಡ್ಕೊಂಡು ಹೋಗ್ತೀವಿ. ಇವಾಗ ನನ್ನ ಮಕ್ಳದೆಲ್ಲ ಆಟ ಆಗ್ತಾ ಇದೆ. ಸೊ ನನ್ನ ವ್ಲಾಗ್ ಅಲ್ಲಿ ನನ್ನ ಮಕ್ಳನ್ನ ತೋರಿಸಿದ್ರೆ ಒಂಥರ ಖುಷಿ ಅಲ್ವಾ ಗೈಸ್. ಕೆಲವೊಬ್ರು ಸ್ವಲ್ಪ ಜನಕ್ಕೆ ನನ್ನ ಮಕ್ಳು ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ನನಗೂ ಹಾಗೆ ಖುಷಿ ಆಗುತ್ತೆ. ನನ್ನ ವ್ಲಾಗ್ ಅಲ್ಲಿ ನನ್ನ ಮಕ್ಕಳನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ನನ್ಗೆ ಏನೋ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ. ಬನ್ನಿ ಇವಾಗ ನಮ್ಮ ತಕ್ಷಿ ಮೇಡಮ್ ಅನ್ನ ನೋಡ್ಬೋದು. ಆಯ್ತಾ ಶೋ? ಓ ಬೇಜಾರ್ ಮಾಡ್ಕೊಂಡಿದ್ದಾಳೆ, ಇಲ್ಲಿ ಗಲಾಟೆ ಮಾಡ್ತಾ ಇದ್ಲಲ್ವಾ ಗೈಸ್. ನಾನ್ ಸ್ವಲ್ಪ ಮಾಡ್ಬೇಡ ಗಲಾಟೆ ಅಂತ ಅಂದೆ. ಸೊ ಅದಕ್ಕೋಸ್ಕರ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಓಕೆ, ಇನ್ನು ಸ್ವಲ್ಪ ತಾಳ್ಮೆ ಆದ್ಮೇಲೆ ನೋಡೋಣ. ಇಲ್ಲಿ ನೋಡ್ಬೋದು ನಮ್ಮ ತಾನೆ ಮೇಡಮ್ ಇದ್ದಾರೆ, ಅಲ್ಲಿ ನೋಡ್ಬೋದು. ಸೊ ಏನೇ ಇರ್ಲಿ ಅದನ್ನ ತಗೊಂಬಂತ ಆಟ ಆಡ್ತಾಳೆ ಅವಳು. ಅದೇಂತ ಹೇಳ, ಏನ್ ಅಡ್ಗೆ ಮನೆ ಓದದ? ಈ ಡ್ಯಾನ್ಸ್ ಎಲ್ಲ ಮಾಡೋಳು, ಅವರೆಲ್ಲ ನಗಾಡ್ತಾರೆ. ನೋಡಿ ಗೈಸ್, ನಂದಲ್ಲಿ ರಿಂಗ್ ಲೈಟ್ ಇದೆಯಲ್ಲ ಹಾಳಾಗಿದೆ, ತುಂಬಾ ಬೇಜಾರಾಗ್ತಾ ಇದೆ ನನಗೆ. ತುಂಬಾನೇ ಆಯ್ತು ಸ್ಟ್ಯಾಂಡು, ರಿಂಗ್ ಲೈಟ್, ಅದು ಇದು ಅಂತ ಹೇಳಿ ಎಲ್ಲ ತಗೊಂಡ್ಬರೋದು ಹಾಳು ಮಾಡೋದು ಇದೇ ಕೆಲಸ ಆಗ್ಬಿಟ್ಟಿದೆ. ಬಟ್ ಇದು ನನ್ ಪ್ರಕಾರ ನೀವೇ ಯಾರೋ ಹಾಳು ಮಾಡಿದ್ದಲ್ವಾ? ನೀನೇ ಹೇಳ, ಸತ್ಯ ಹೇಳ. ಇವಳ ಹಂಗಾರೆ ನೀನೇ ಗುಂಡು, ನೀನಾ ಹಾಳು ಮಾಡದ? ಸಿಟ್ಟು ಮಾಡ್ಕೊಂಡು ಸಾಕಲ್ಲ, ಸ್ವಲ್ಪ ಸಮಾಧಾನ ಮಾಡ್ತೀನಿ ಗುಂಡು. ತಾನೇನೆ ಹಾಳು ಮಾಡೋದು ತಾನು. ಸೊ ಎಸ್ ಗೈಸ್, ನನ್ ಪ್ರಕಾರ ಅವ್ರಿಬ್ರು ಅಲ್ಲ, ಎಲ್ಲ ಗೊತ್ತಿಲ್ಲ, ಏನೋ ಮಿಂಕು ಅಂತ ಹೇಳಿ ಬೆಳಕ್ ಬರ್ತಾ ಇದೆ. ಸೊ ನೋಡ್ಬೇಕು, ಇನ್ನು ನೆಕ್ಸ್ಟ್ ಆದ್ರೆ ಇನ್ನೊಂದು ತಗೋಬೇಕು. ಓಕೆ ಗೈಸ್, ಇವಾಗ ನಾನು ಕಾಳುಗಳನ್ನೆಲ್ಲ ನೆನೆ ಹಾಕಿದೀನಿ ಮಕ್ಳಿಗೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು. ಮಕ್ಳಿಗೆ ನಾನು ಫುಡ್ ವೈಸ್ ಹಾಗೇನೆ ಈ ತರ ಎಲ್ಲ ಕೊಡೋದು ಅದೆಲ್ಲ ಮಾಡ್ತೀನಿ. ನೋಡಿ, ಇವಳು ಬೇಜಾರಾದ್ರೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ರೆ ಸ್ವಲ್ಪ ನೆಮ್ಮದಿಯಾಗಿರ್ತಾಳೆ. ಓಕೆ, ಇವಳಿಗೆ ಸಮಾಧಾನ ಮಾಡ್ಬಿಟ್ಟು ನಿಮ್ಗೆ ಮತ್ತೆ ಸಿಗ್ತೀನಿ, ಆಯ್ತು. ಸೊ ನೋಡ್ಬೋದು ಗೈಸ್, ಕಾಬೂಲ್ ಕಡ್ಲೆ, ಹಾಗೇನೆ ಹೆಸರು ಕಾಳು, ಮತ್ತೆ ಬೇಳೆ, ಹಾಗೇನೆ ಇದಿರುತ್ತಲ್ವ ಏನದು ಔಡೆ, ಅದನ್ನೆಲ್ಲ ಹಾಕಿದೀನಿ. ಚೆನ್ನಾಗಿ ಇವಾಗ ವಿಜಿಲ್ ಹಾಕೊಂಡ್ಬಿಟ್ಟು ಇದಕ್ಕೇನಾದ್ರೂ ಕ್ಯಾರೆಟ್ ಎಲ್ಲ ತರಕಾರಿ ಹಾಕೊಂಡ್ಬಿಟ್ಟು ಮಾಡ್ಬೇಕು ಇವಾಗ. ಓಕೆ ಗೈಸ್, ಈ ತರ ಕಡ್ಲೆ ಅಂತಂದ್ರೆ ಮಕ್ಕಳಿಗೆ ಕಾಬೂಲ್ ಕಡ್ಲೆ ಎಲ್ಲ ಕೊಟ್ರೆ ತುಂಬಾ ಒಳ್ಳೇದಲ್ವಾ, ಮೂಳೆ ಬೆಳವಣಿಗೆ ಇರ್ಬೋದು, ತುಂಬಾ ಒಳ್ಳೇದಂತ ಹೇಳ್ತಾರೆ. ಹಾಗಾಗಿ ನಾನು ವಾರಕ್ಕೆ ಒಂದ್ಸಲ ಈ ರೀತಿಯಾಗಿ ಎಲ್ಲಾ ಕಡ್ಲೆಗಳನ್ನೆಲ್ಲ ಮಾಡ್ಕೊಡ್ತೀನಿ. ಇದನ್ನ ಬೆದೆ ಬಸ್ಸಿ ಕೊಟ್ಟರು ಕೂಡ ಮಕ್ಕಳಿಗೆ ತುಂಬಾನೇ ಒಳ್ಳೇದು. ಯಾರಾದ್ರೂ ಮಾಡಿಲ್ಲ ಅಂತಂದ್ರೆ ಟ್ರೈ ಮಾಡಿ, ಆಯ್ತಾ. ಸೊ ನನ್ ಮಗಳು ನೋಡ್ಬೋದು ಗೈಸ್, ಇಲ್ಲಿ ನೋಡಿ, ಇಲ್ಲಿ ನನ್ ಮಗಳು ನೋಡಿ, ಇಲ್ಲಿ ಅಡ್ಗೆ ಮನೇಲಿ ಕೂಡ ಬಿಡ್ತಾ ಇಲ್ಲ ನೋಡಿ. ಈ ತರನೆಲ್ಲ ತಗೋ ಬಂದ್ಬಿಟ್ಟು ಇಲ್ಲಿ ನೋಡಿ, ಏನಕ್ಕಿದೀಗ ಆಪಲ್ ಬೇಕಾ? ನೋಡಿ ಗೈಸ್, ತಿನ್ನೋದೊಂದೇ ಅವಳಿಗೆ ಆಲೋಚನೆ, ತಿಂತಾ ಇರೋದು ಒಂದೇ. ಏನಾದ್ರೂ ಪರವಾಗಿಲ್ಲ, ಆಪಲ್ ಕೊಡು, ಡ್ರೈ ಫ್ರೂಟ್ಸ್ ಕೊಡು, ಅದನ್ನೇ ಕೇಳ್ತಾ ಇರ್ತಾರೆ. ತಿನ್ನೋದಂತ ತುಂಬಾ ಖುಷಿ ಅವಳಿಗೆ. ನಿಮ್ಮನೆಲ್ಲ ಮಕ್ಕಳು ಕೂಡ ಎಲ್ಲ ಹೀಗೇನೆ ಅಂತ ಹೇಳಿ ಕಮೆಂಟ್ ಮಾಡಿ, ಆಯ್ತಾ. ಓಕೆ, ನಾನೀಗ ಇವರಿಗೆಲ್ಲ ಆಪಲ್ ಕೊಟ್ಬಿಟ್ಟು ಒಂದ್ ಸ್ವಲ್ಪ ಅಡುಗೆ ಮಾಡಿ ನಿಮ್ಗೆ ಸಿಗ್ತೀನಿ, ಆಯ್ತಾ. ನೋಡ್ಬೋದು, ನಾನು ಇದನ್ನೆಲ್ಲ ವಿಜಿಲ್ ಹಾಕೊಂಡೆ ಅಲ್ವಾ. ಈಗ ಈ ರೀತಿಯಾಗಿ ಎಲ್ಲ ಬೇಳೆ ಹಾಕ್ಬಿಟ್ಟು ಕ್ಯಾರೆಟ್ ಹಾಕಿದೀನಿ. ಅಂಡ್ ಈಗ ವಿಜಿಲ್ ಹಾಕೊಂಡಾದ್ಮೇಲೆ ತೆಗೆದ್ಬಿಟ್ಟು ಒಂದು ನೀರುಳ್ಳಿ ಮತ್ತೆ ಟೊಮೆಟೊ ಇದೆಯಲ್ಲ ಅದನ್ನ ಈ ರೀತಿಯಾಗಿ ಹಾಕೊಂತೀನಿ. ನಾನು ಈ ರೀತಿಯಾಗಿ ಮಾಡ್ಕೋತೀನಿ, ನಂಗಂತರ ತುಂಬಾ ಚೆನ್ನಾಗಾಗತ್ತೆ. ಹಾಗಾಗಿ ನಾನೊಂಥರ ಈ ತರ ಮಾಡ್ಕೊಡುದು. ಸ್ವಲ್ಪ ಹೊತ್ತು ಇದು ಬೇಯದಕ್ ಬಿಡ್ತೀನಿ. ಹಾಗೇನೆ ಇವಾಗ ಮಸಾಲೆ ಕಟ್ಕೊಂಡಿದ್ದೀನಲ್ಲ ಅದನ್ನ ಹಾಕೊಂತಾ ಇದ್ದೀನಿ. ನಾನು ನೀರೆಲ್ಲ ಇರುತ್ತಲ್ವಾ ಅದನ್ನೆಲ್ಲ ತೆಗೋದಕ್ ಹೋಗೋದಿಲ್ಲ, ಸುಮ್ನೆ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ. ಒಬ್ಬೊಬ್ರು ನೀರ್ ತೆಗ್ದ್ಬಿಟ್ಟೆಲ್ಲ ಮಾಡ್ತಾರೆ, ನಾನು ಹೀಗೆ ಮಾಡೋದು, ಚೆನ್ನಾಗಾಗತ್ತೆ ತಿನ್ನೋದಕ್ಕೆ. ಸೊ ಇವಾಗ ಒಂದ್ ಕುದಿ ಬರ್ಲಿ, ಆಮೇಲೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಹಾಗೇನೆ ಇವಾಗ ಮಸಾಲೆ ಕಟ್ಕೊಂಡಿದ್ದೀನಲ್ಲ ಅದನ್ನ ಹಾಕೊಂತಾ ಇದ್ದೀನಿ. ನಾನು ನೀರೆಲ್ಲ ಇರುತ್ತಲ್ವಾ ಅದನ್ನೆಲ್ಲ ತೆಗೋದಕ್ ಹೋಗೋದಿಲ್ಲ, ಸುಮ್ನೆ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ. ಒಬ್ಬೊಬ್ರು ನೀರ್ ತೆಗ್ದ್ಬಿಟ್ಟೆಲ್ಲ ಮಾಡ್ತಾರೆ, ನಾನು ಹೀಗೆ ಮಾಡೋದು, ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಸೊ ಇವಾಗ ಒಂದ್ ಕುದಿ ಬರ್ಲಿ, ಆಮೇಲೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಇಲ್ಲಿ 1 ಚಮಚ ಆಗೋಷ್ಟು ನಾನು ಸಕ್ಕರೆನ ಹಾಕೊಂಡಿದ್ದೀನಿ. ಬೆಲ್ಲ ಹಾಕೊಬಹುದು, ಮಾಡಿ ಮಾಡಿ. ಸೊ ನೋಡ್ಬೋದು ಗೈಸ್, ಇವಾಗ ಒಂದ್ ಸ್ವಲ್ಪ ಕೋಕೋನಟ್ ಆಯಿಲ್ ಇದೆಯಲ್ಲ ಅದಕ್ಕೆ ಬೇವಿನ ಎಲೆ, ಜೀರಿಗೆ, ಹಾಗೇನೆ ಒಂದ್ ಸ್ವಲ್ಪ ಸಾಸಿವೆ ಮತ್ತೆ ಇಂಗ್ ಹಾಕೊಂಡಿದೀನಿ. ಸೊ ಇವಾಗ ಒಂದು ಒಗ್ಗರಣೆ ಕೊಟ್ಕೊಂಡ್ ಬಿಡೋಣ.
ನೋಡಿ ನನ್ ಮಕ್ಕಳು ಇವ್ರ ಜೊತೆಗೆನೆ ಊಟ ಮಾಡ್ತಾ ಇರ್ತಾರೆ, ತುಂಬಾ ಇಷ್ಟ ಅವ್ರಿಗೆ. ಇವಾಗ ಅಡ್ಗೆ ಎಲ್ಲ ಮಾಡಿ ಬಂದೆ, ಸಿಕ್ಕಾಪಟ್ಟೆ ಬೇವಳೆಲ್ಲ ಬರ್ತಾ ಇದೆ. ಅಡ್ಗೆ ಮನೆಗೆ ಹೋಗ್ಬಿಟ್ರೆ ಹಾಗೆ ಅಲ್ವಾ. ಇವತ್ತು ಮತ್ತೆ ಅವರೆಲ್ಲ ಊಟ ಮಾಡ್ತಾ ಇದ್ದಾರಲ್ವಾ, ನಾನ್ ಇವಾಗ ಊಟ ಮಾಡ್ಬೇಕು ಜೊತೆಯಲ್ಲಿ. ಒಂಥರ ಖುಷಿ ಅಲ್ವಾ ಜೊತೆಲಿ ಊಟ ಮಾಡೋದು ಅಂತ ಹೇಳಿದ್ರೆ. ಹಾಗೆ ನನ್ನ ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ಬಿಟ್ಟು ಶೂಟ್ ಮಾಡ್ಕೊಂತಾ ಇದ್ದೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್, ಹಾಗೆ ಚಾನಲ್ ಅನ್ನ ಸಪೋರ್ಟ್ ಮಾಡಿ. ಅಂಡ್ ಯಾವ ತರ ವಿಡಿಯೋಸ್ ಮಾಡ್ಬೋದು ಅಂತ ಹೇಳಿ ನೀವು ಕೂಡ ನನಗೆ ಸಜೆಷನ್ ಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.